ಫ್ರೆಂಡ್ ಒಬ್ಬ ಜಾಯ್ನ್ ಆಗಿದ್ದ ಸರ್ ಕ್ಯಾಟ್ ಸೆಂಟ್ರಲ್ಲಿ ಮತ್ತಿಕೆಯಲ್ಲಿ. ಅವ್ನು ಹೇಳ್ದ ಹೀಗೆ ಲೈಕ್ ಟ್ರೈನಿಂಗ್ ಮಾಡ್ತಾನು ಕೋರ್ಸಸ್ ಕಲಿಬೋದು ಅಂತ ಹೇಳಿ. ಅಂದರೆ ನಾನು ಪ್ಲ್ಯಾನ್ ಮಾಡ್ತಿದ್ದು ಬಂದುಬಿಟ್ಟು ಎಲ್ಲ ಫ್ರೆಂಡ್ಸ್ ಕೂಡ IT ಗೆ ಆಲ್ಮೋಸ್ಟ್ ಟ್ರೈನಿಂಗ್ಗೆ ತೊಗೊಳಕ್ಕೆ ಹೋಗ್ತಿದ್ರು. ಎಲ್ಲರೂ ಹೇಳಿದ್ರು ಕೂಡ, ಏನು ಮನೇಲೇ ಕೂತಿದೆಯಾ, ಇನ್ನೂ ಬಂದು ಜಾಯ್ನ್ ಆಗು, ಇನ್ನು ಸಿಗೋದು ಯಾವಾಗ, ಜೊತೆಲಿ ಲೈಕ್ ಕೋರಲ್ಲಿ ಹೋಗೋಕ್ಕಾಗಲ್ಲ ಸಿವಿಲಲ್ಲಿ ಅಂತ ಎಲ್ಲ ಹೇಳ್ತಿದ್ರು. ಬಟ್ ನನಗೆ ಕ್ಯಾಟ್ ಸೆಂಟ್ರ್ ಬಗ್ಗೆ ಗೊತ್ತಾಯಿತು, ಹಾಗೆ ಕಾಲ್ ಮಾಡ್ತಾ ಬಂದೆ. ಆ್ಯಕ್ಚುಲಿ ದುರ್ಗದಲ್ಲೂ ಇದೆ, ಚಿತ್ರದುರ್ಗದಲ್ಲೂ ಒಂದು ಕ್ಯಾಟ್ ಸೆಂಟ್ರ್ ಇತ್ತು. ಅದಕ್ಕೆ ಇಂಟರ್ವ್ಯೂ ಕೊಟ್ಟು ಬಂದಿದ್ದೆ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲ್ ಮಾಡಿ ಕೇಳಿದ್ದೆ ನಾನು. ಅಲ್ಲಿ ಟ್ರೈನಿಂಗ್ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದೆ. ಅವತ್ತೇ ಕನ್ಫರ್ಮೇಷನ್ ಬಂತು ಹೇಮಂತ್ ಸರ್ ಇಲ್ಲ ಇಲ್ಲಿ ಆಗಿದೆ ಅಂತ. ಆಮೇಲೆ ಇಲ್ಲಿ ಬಂದು ಜಾಯ್ನ್ ಆಗಿ ಆಲ್ಮೋಸ್ಟ್ ಸಿವಿಲ್ಸ್ ಆಫೀಸ್ ಎಲ್ಲ ಆಲ್ಮೋಸ್ಟ್ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು. ಚೆನ್ನಾಗಿತ್ತು. ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರೂ ಆ ಥರ ಕಿರಿಕಂತ ಯಾರೂ ಇರಲಿಲ್ಲ ನನಗೆ. ಆಲ್ಮೋಸ್ಟ್ ಎಲ್ಲರೂ ಸಿಕ್ಕಿದ್ದು ಫ್ರೆಂಡ್ಲಿಯಾಗಿ ಮೂವ್ ಆಗ್ತಾನೆ ನನ್ನ ಹತ್ರ ಕಲ್ತಿದ್ದು ಕೂಡ. ನಾನು ಅಷ್ಟೇ, ಯಾರಿಗೂ ಓಕೆ ಈ ಟಾಪಿಕ್ ಹೇಳ್ಕೊಡ್ಬಾರ್ದು, ಅದು ಹೇಳ್ಕೊಡ್ಬೇಕು ಆ ಥರ ಇರಲಿಲ್ಲ. ಯಾವುದೇ ಡೌಟ್ ಇದ್ರೂ ಲೈಕ್ ನನಗೆ ಗೊತ್ತಿದೆಯಾ ಹೇಳ್ಕೊಟ್ಬಿಡ್ತಿದ್ದೆ. ಓಕೆ, ಹಾಗಾಗಿ ಮೋಸ್ಟ್ಲಿ ಸ್ಟೂಡೆಂಟ್ಸಿಗೆ ಇಷ್ಟ ಆಗಿರ್ಬೋದು ಅಂತ ಅನಿಸುತ್ತೆ. ನನಗೆ ಅನಿಸುತ್ತೆ ಇಲ್ಲಿವರೆಗೂ ಹಾಗೆ ಮೂವ್ ಆನ್ ಆಗಿದೆ ಅಷ್ಟೇ. ಆಲ್ಮೋಸ್ಟ್ ಸಿವಿಲ್ಸ್ ಆಫೀಸ್ ಎಲ್ಲ ಗೊತ್ತಿದೆ ಮ್ಯಾಮ್, ಎಕ್ಸೆಪ್ಟ್ ಸ್ಟ್ಯಾಟ್ ಪ್ರೋ ಗೊತ್ತಿಲ್ಲ. ಆಟೋಕ್ಯಾಡ್, ರಿವಿಟ್, 3ds Max, ಸ್ಕೆಚಪ್, ವೀರೇ ಒಂದು ಸ್ವಲ್ಪ ಬೇಸಿಕ್ ನಾಲೆಜ್ ಇದೆ. ಲೂಮಿಯನ್ ಗೊತ್ತಿದೆ. ಸೊ ಒಳ್ಳೆ ಫ್ರೆಂಡ್ ಆಗಿದ್ರು, ಜೊತೆಗೆ ಶೇರ್ ಮಾಡ್ಕೊಂಡು. ನಾನು ಬಂದಾಗ ಯಾರು ಗರ್ಲ್ಸ್ ಅಂತ ಇರಲಿಲ್ಲ, ಎಲ್ಲರೂ ಭವನ್ ಸರು, ಅನಿಲ್ ಸರು, ಹೇಮಂತ್ ಸರು ಅದೇ ಇದ್ರು. ಮ್ಯಾಮ್ ಇದ್ರು, ಬಟ್ ಆಗಾಗ ಬಂದು ಹೋಗ್ತಾ ಇದ್ರು ಅಷ್ಟೇ ಕಂಪ್ಲೀಟ್ ಆಗಿ. ಮೆಸೇಜ್ ಆಲ್ ದಿ ಬೆಸ್ಟ್ ಫ್ಯೂಚರ್ಗೆ. ನೀವು ಅನ್ಕೊಂಡಿರೋಂಗೆ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. She has definitely improved multifold beyond my expectation in terms of technical. So it's a good decision you took. Okay, ನಾನು ಟೆಕ್ನಿಕಲ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟ್ ಇರೋದ್ರಿಂದ you went into that. I'm happy that you could learn while you are here. What I have seen in confidence agli, I think 2 years has made a big difference for your career. Yes. You are more confident now. Definitely anybody knowledge bandaga will definitely become confident. That is the reason, that's the best way of getting confident about everything. So I think teaching has helped you, helped you quite a bit in gaining that confidence. And of course your efforts, ಕಲಿಬೇಕು ಅನ್ನೋ ಆಸಕ್ತಿ. Whenever a student or whoever, ಯಾರಾದರೂ ನಾನು ನೋಡಿದ್ದೀನಿ, ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಲಿಯೋಕ್ಕೆ ಸಾಧ್ಯ. ನಾವೆಷ್ಟೇ ಫೋರ್ಸ್ ಮಾಡಿದ್ರೂ ಆಗೋದು. ಸೆಲ್ಫ್ ಇಂಟ್ರೆಸ್ಟ್, ಇಷ್ಟೊಂದು ಮಲ್ಟಿಪಲ್ ಸಾಫ್ಟ್ವೇರ್ಸ್ ಕಲಿತು ಹೇಳ್ಕೊಡುವಷ್ಟು ಆಗೋ ಸಿಚುವೇಶನ್ ಬಂದಿದೆ. ಐ ಹೋಪ್ ಯು ಡೂ ವೆಲ್, ಬೆಟರ್ ಇನ್ ಯುವರ್ ನೆಕ್ಸ್ಟ್ ಲೆವೆಲ್ ಆಫ್ ಲರ್ನಿಂಗ್. ನೀವು ಹೇಳಿದಾಗೆ ಆ್ಯಕ್ಚುಲಿ ಕಾನ್ಫಿಡೆಂಟಾಗಿ ಇದ್ದೀನಿ ನಾನು. ನೆಕ್ಸ್ಟ್ ಎಲ್ಲೇ ಹೋದ್ರೂ ಕಾನ್ಫಿಡೆಂಟಾಗಿ ನಾನೇನೋ ಮಾಡ್ತೀನಿ, ಅಥವಾ ಯಾರೇ ಇದ್ದರೂ ನಾನು ಎದುರುಗಡೆ ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಈಗ. ದಟ್ 2 years ನನಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ಇರ್ಲಿಕ್ಕೆ ಆಗ್ತಾ ಇದೆ ಅಂತ ಅನಿಸುತ್ತೆ. ಎಲ್ಲರೂ ಅನ್ಕೊಂತಾರೆ ಜಸ್ಟ್ ಲೈಕ್ ದಟ್ ನನಗೆ ಒಳ್ಳೆ ಜಾಬ್ ಸಿಗಬೇಕು, ನಾವು ಎಷ್ಟು ಮಟ್ಟಿಗೆ ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ ಅಂತ ಮುಖ್ಯ. ಸೊ ವೆನ್ ಯು ಸ್ಟಾರ್ಟ್ ಲೈಕ್ ದಿಸ್, ಇವನ್ ದೋ ಇಟ್ ಇಸ್ ವೆರಿ ಬಿಗ್ ಎಫರ್ಟ್ಸ್ ಅದೇ, ಬಟ್ ಈ ಥರ ನೀವು ಸ್ಟಾರ್ಟ್ ಮಾಡಿದಾಗ ಕಲಿಯೋದಕ್ಕೆ ಜಾಸ್ತಿ ಆಪರ್ಚುನಿಟೀಸ್ ಇರುತ್ತೆ. ಸೊ ವಿ ಆಲ್ಸೋ ಹ್ಯಾವ್ ಎಕ್ಸ್ಪೆಕ್ಟೇಷನ್ಸ್ ನಿಮಗೆ ತುಂಬ ಜಾಸ್ತಿ ಇರಲ್ಲ ಅಲ್ವಾ. ಇನಿಷಿಯಲಿ ವಿ ವಿಲ್ ಗಿವ್ ಯು ಟೈಮ್ ಟು ಲರ್ನ್, ಆ್ಯಂಡ್ ಸೊ ದಟ್ ವೇ ಮ್ಯೂಚುಲಿ ಇಟ್ ಹ್ಯಾಸ್ ಬೆನಿಫಿಟೆಡ್. ನಮಗೂ ಓಕೆ ದಿವ್ಯಾ ಇದ್ದಾರೆ ಆಫೀಸಲ್ಲಿ, ಸಿವಿಲ್ಸ್ ಆಫೀಸ್ ಎಲ್ಲ ಹ್ಯಾಸ್ ಬಿನ್ ಟೇಕನ್ ಕೇರ್.
ಅಂತ ಒಂದು ಟ್ರಸ್ಟ್ ಬಂದಿತ್ತು, ಕಂಪ್ಲೇಂಟ್ಸ್ ಬಂದಿಲ್ಲ ಸ್ಟೂಡೆಂಟ್ಸ್ ಕಡೆಯಿಂದ. ಸೊ ದಟ್ ಈಸ್ ಗುಡ್. ನಿಮ್ಮದು ನಾಲೆಡ್ಜ್ ಲೆವೆಲ್ ಆ್ಯಂಡ್ ಕಾನ್ಫಿಡೆನ್ಸ್ ಎನಿಥಿಂಗ್ ಆ್ಯಂಡ್ ಡೆಫಿನೆಟ್ ನೆಕ್ಸ್ಟ್ ಲೆವೆಲ್ಗೆ ಹೋದಂಗೆ ಆಯಿತು. ಸೊ ಕೀಪ್ ಲರ್ನಿಂಗ್, pushing yourself, why you reach better heights in your career. Best of luck. Thank you. Do well. ಹೇಮಂತ್ ಸರ್ ಫಸ್ಟಿಂದ ಇಲ್ಲಿವರೆಗೂ ತುಂಬ ಚೇಂಜಸ್ ಇದೆ ಸರ್. ಅದೇ ಆ್ಯಕ್ಚುಲಿ ಫಸ್ಟಲ್ಲಿ ತುಂಬ ಮಾತಾಡ್ತಿದ್ರು, ನಾನು ತುಂಬ ಸೈಲೆಂಟ್ ಇದ್ದೆ. ಬಟ್ ಈಗ ಒಂದು ಆಲ್ಮೋಸ್ಟ್ 1.5 year ಆಯಿತು ಅನಿಸುತ್ತೆ. ಆವಾಗಿಂದ ಸರ್ ಫುಲ್ಲು ಸೈಲೆಂಟ್, ಅಂದರೆ ಅಷ್ಟು ಮಾತಾಡೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, ಮಾತಾಡಬಾರ್ದು ಅಂತ ಇಲ್ಲ, ಬಟ್ ಎಷ್ಟು ಬೇಕೋ ಅಷ್ಟಕ್ಕೆ ಇರುತ್ತೆ. ಅದೊಂದು ಹೊಸ ಚೇಂಜಸ್ ಇದೆ ಸರ್ ಅಲ್ಲಿ. ಜೊತೆಲಿ ಟ್ರೂ ಗೈಡೆನ್ಸ್ ಕೊಡ್ತಾರೆ. ಯಾವುದೇ ವಿಚಾರ ಇರ್ಬೋದು, ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳೋದಾದ್ರೂ ಅವ್ರ ಹತ್ರ ಇದೆ. ನನಗೆ ಗೊತ್ತಿಲ್ಲ ಅಥವಾ ಅವ್ರಿಗೆ ಹೇಳ್ಕೊಡ್ಬಾರ್ದು ಅನ್ನೋ ಮನಸ್ಥಿತಿ ಅವ್ರಿಗಿಲ್ಲ. ಯಾವುದೇ ಆಗಲಿ ಟ್ರೂ ಗೈಡೆನ್ಸ್ ಕೊಡೋದು ಸರ್ ಅಲ್ಲಿ. ಅವರು ಮಾತಾಡ್ಸೋ ರೀತಿ ಆಗಿರ್ಬೋದು, ಆಸ್ ಲೈಕ್ ಇಲ್ಲೇ ಫ್ಯಾಕಲ್ಟಿ ಮೆಂಬರ್ಸ್ ಯಾರಿರ್ತಾರೋ ಹಾಗೇನೆ ಇರುತ್ತೆ. ಅವ್ರದ್ದು ಓನರ್ ಥರ ಯಾವತ್ತೂ ನಮ್ಮನ್ನ ಟ್ರೀಟ್ ಮಾಡಿಲ್ಲ. ನಾವು ಬಾಸು, ನಾವು ಓನರ್ ಅನ್ನೋ ಥರ ಆ ಆ್ಯಟಿಟ್ಯೂಡ್ ಯಾವತ್ತೂ ಇರಲಿಲ್ಲ ಅವರಲ್ಲಿ. ಅದೊಂದು ನನಗೆ ಇಷ್ಟ ಆಗುತ್ತೆ. ಸರ್ ಮತ್ತು ಮ್ಯಾಮ್ ಇಬ್ಬರೂ ಸೇಮ್ ಹಾಗೆ ಪ್ರೆಸೆಂಟ್ ಆಗಿ ಇರೋಲ್ಲ. ಆದರೆ ಬೇರೆ ಏನಾದರೂ ಥಿಂಗ್ಸ್ ಏನಾದರೂ ಆ್ಯಡ್ ಮಾಡ್ತೀರಾ ಅದಕ್ಕೆ? All the best. Monday in the business. All the best. All the best.